ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯಗಳು. 2024ನೇ ಇಸ್ವಿದ ಹೊಸ ವರ್ಷದ ಆರ್ಥಿಕ ಶುಭಾಶಯ. ಹುಡುಗರು ಹೋಗೋಕ್ಕೆ ಎದುರ್ಕೋತಾರೆ ಈ ಚಳಿಲಿ ಯಾವನ್ ಹೋಗ್ತಾನೆ ಅಂತ. ಯಾವುದೋ ಒಂದು ಹುಡುಗಿ, ಆ ಹುಡುಗಿ ಅನ್ನೋದೇ ಗೊತ್ತಾಯ್ತಲ್ಲ, ಅಷ್ಟು ಎಲ್ಲ ನೀವು ಇದಕ್ಕೆ ಮುಂಚೆ ನಂದಿ ಹಿಲ್ಸ್ಗೆ ಯಾರಾದರೂ ಬಂದಿದ್ರೆ ನೀವು ಈ ಅನುಭವ ಆಗಿರುತ್ತೆ, ಅಬ್ಸರ್ವ್ ಮಾಡಿದರೆ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯಗಳು. 2024ನೇ ಇಸ್ವಿದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷದ ಮೊದಲನೇ ವಿಡಿಯೋ ನಂದಿದ್ದು. ಏನಪ್ಪ ವಿಷಯ ಅಂದರೆ, ಸೋಮವಾರ ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ನಂದಿ ಹಿಲ್ಸ್ಗೆ ಹೋಗೋಣ ಅಂತ ನಮ್ಮ ಹುಡುಗ ಫೋನ್ ಮಾಡಿದ್ದ. ಸೊ ಹೋಗ್ತಾ ಇದ್ದೀನಿ. ಆಲ್ರೆಡಿ ತುಂಬ ಒಂದು 2-3 ಇಯರ್ಸ್ ಆಗಿತ್ತು ನಾನು ನಂದಿ ಹಿಲ್ಸ್ಗೆ ಹೋಗಿ. ಸೊ 2-3 ಇಯರ್ಸ್ ಬ್ಯಾಕ್ ಇನ್ನೊಂದ್ಸಲ ಹೋಗ್ತಾ ಇದ್ದೀನಿ. ಹೋಗೋಣ, ನೋಡ್ಕೊಬರೋಣ ಅಂತ. ಸೊ ಬನ್ನಿ ನನ್ನ ಜೊತೆ, ನೀವು ನೋಡ್ರಿ ನಂದಿ ಹಿಲ್ಸಲ್ಲಿ ಏನೇನಿರುತ್ತೆ, ಹೇಗೆ ಫನ್ನಾಗಿರುತ್ತೆ ಅಂತ. ನಾನು ಈ ವಿಡಿಯೋದಲ್ಲಿ ತುಂಬ ಫನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಎಂಜಾಯ್ ಮಾಡ್ತೀರಾ ಅಂತ, ಐ ಹೋಪ್ ಯು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀನಿ. ಹಾಗೆ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾ ಬನ್ನಿ ಗಾಯ್ಸ್, ಹೋಗೋಣ. ಪಾಸ್ ಮಾಡಂಗೆ ಏನು ಪಾಸ್ ಏನು ಬಾಸು ಪಾಸ್ ಮಾಡಬೇಕಾ? ನಂದಿ ಹಿಲ್ಸ್ಗೆ ಮೆಟ್ರೋ ಮಾಡಿದರೆ ಸಕ್ಕತ್ತಾಗಿರೋದು. ಬಿಡ್ಸ್ ಕೆಳಗೆ ಬರ್ತದಂತೆ. ಮತ್ತೆ ಮ್ಯಾಕ್ ಹೋಯ್ತದಂತೆ. ಒಂದು ಸ್ವಲ್ಪ ಜಾಗ ಬಿಟ್ಟದಂತೆ. ಅದ್ರಲ್ಲಿ ಹೋಗ್ಬೇಕಂತೆ. ಪೆಟ್ರೋಲ್ ಬಂಕ್ ಮತ್ತೆ 20 ಕಿಲೋಮೀಟ್ರ್ ಹೋಗ್ಬೇಕು ಅಂದೆ. ಅಲ್ಲ, ಬಿಡ್ಸ್ ಮೇಲೆ ಐತೆ. ಬಿಡ್ಸ್ ಮೇಕೆ ಅದೇನಾ? ಅಷ್ಟೊಂದೇನು ಇರೋಲ್ಲ. 20 ಕಿಲೋಮೀಟ್ರ್ ನಮಸ್ತೆ ಎಲ್ಲ ತೆಗಿತಿದ್ಯಾ? ಬೇಕೇ ಹೆಲ್ಮೆಟ್ ಹಾಕ ಯಾರು ಹಿಡ್ದವ್ರ ಮೇಲೆ. ಮೊನ್ನೆ ಒಂದು ಅಮ್ಮ ಬೈದಾಗ್ಬಿಟ್ಟೆ ನಾನು. ಹೇ ಗಾಯ್ಸ್, ಯಾರಾದರೂ ಊರಿಗೆ ಕಡೆ ಹೋಗೋರು ಬಂದು ಇಲ್ಲೇ ಪಕ್ಕದಲ್ಲಿ ಏರ್ಪೋರ್ಟ್ ಐತೆ, ಬಂದು ಹೋಗ್ಬೋದು. ಫ್ರೀ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಏರ್ಪೋರ್ಟಲ್ಲಿ ಫ್ರೀಯಾಗಿ ವಿತರಣೆ ಮಾಡ್ತಾ ಇದ್ದಾರೆ ನೋಡಿ. ಟ್ರಾವೆಲಿಂಗ್ ಚಾರ್ಜಸ್ ಏನಿಲ್ಲ. ಫುಡ್ ಗಿಡ್ ಏನಾರು ಊಟ ತಿನ್ನಬೇಕಾದ್ರೆ ಅದಕ್ಕೆ ಮಾತ್ರ ಚಾರ್ಜಸ್ ಇರುತ್ತೆ. ಬನ್ನಿ, ಹೋಗಿ. ಮೊದಲನೇ ಸಲ ನಿಮ್ಮೂರಿಗೆ ಹೋಗ್ತಾ ಇದ್ದೀರಾ ಅನ್ಸುತ್ತೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ. ಫ್ಲೈಟಲ್ಲಿ ಹೋಗಿ ಎಲ್ಲರೂ. ಫ್ಲೈಟಲ್ಲಿ ಹೋಗೋರು. ಯಾವುದೋ ಇದು? ಯಾವ ಏರಿಯಾ ಇದು? ಏರ್ಪೋರ್ಟ್ ರೋಡ್. ಏರ್ಪೋರ್ಟ್ ಇದೆ. ದೇವನಹಳ್ಳಿ ಏರ್ಪೋರ್ಟು. ದೇವನಹಳ್ಳಿ ಟೋಲಿಂದ ಒಂದು 5-10 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ. ಅಲ್ಲೋ ನಂದಿ ಹಿಲ್ಸ್ ಅಲ್ಲೋ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿ, ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ, ಅಲ್ಲಿ ಕಂಬ ಮರೆ. ಓಕೆ, ಲೆಫ್ಟ್ ಹೊಡೆದೆ ಅಂದರೆ ಏರ್ಪೋರ್ಟು. ಹೋಯ್ತಾ ಇರ್ಬೋದು. ಯಾರೇ ಶಿವನಹಳ್ಳಿ, ಕೆಬ್ಬಳ್ಳಿ, ನಿಡ್ಸಾಲೆ, ಚರಮಸಂದ್ರ, ಬರ್ರಿ. ಹುಡುಗರು ಹೋಗೋಕ್ಕೆ ಎದುರ್ಕೋತಾರೆ ಈ ಚಳಿಲಿ ಯಾವನ್ ಹೋಗ್ತಾನೆ ಅಂತ. ಯಾವುದೋ ಒಂದು ಹುಡುಗಿ, ಆ ಹುಡುಗಿ ಅನ್ನೋದೇ ಗೊತ್ತಾಯ್ತಲ್ಲ, ಅಷ್ಟು ಎಲ್ಲ ಫುಲ್ಲು ಕವರ್ ಮಾಡ್ಕೊಂಡು ಹೋಯ್ತಾವಳೆ. ಈ ಚಳಿಲಿ ನಮ್ಗೆ ಹೋಗೋಕೆ ಆಯ್ತಲ್ಲ. ಟೀ ಶರ್ಟ್ ಇಕ್ಕ ಬಂದಿದ್ದೀರಿ, ಯಾಕಾರ ಇಕ್ಕ ಬಂದು ಅನಿಸ್ತೈತೆ. ನೋಡೋಣ ಅನ್ಕೊ ಬಂದೆ, ಬಟ್ ಹೆವಿ ಅಂದರೆ ಹೆವಿ ಚಳಿ ಆಗ್ತೈತೆ. ಯಾರಿಗೆ ಬೇಕು ಗುರು ಇದು ಇಷ್ಟೊಂದು ಚಳಿ? ಬರೋ ಹೋಗೋಣ, ಟೈಮ್ ಆಯಿತು. ಗಾಯ್ಸ್ ಬನ್ನಿ ಹೋಗೋಣ. ಇಲ್ಲ ನಂದಿ ಹಿಲ್ಸಲ್ಲಿ 6 ಗಂಟೆ ಅಷ್ಟರಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಹೋಗಿದ್ದೆ ವೇಸ್ಟ್ ಆಗೋಯ್ತು ಇಷ್ಟೊತ್ತಿನಲ್ಲಿ. ಅಮೌಂಟ್ ಕೊಟ್ಟಾ? ಗಾಯ್ಸ್ ಹತ್ತತ್ರ ಹೋದಾಗ ಸಿಗ್ತೀನಿ. ನೆಕ್ಸ್ಟ್ ಎಲ್ಲಿ ನಿಲ್ಲಿಸ್ತೀನಿ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೇರೆ ವಿಡಿಯೋ ನೋಡ್ಕೊಂಡು ಬನ್ನಿ. ಮತ್ತೆ ಇಲ್ಲ ನನ್ನ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ.
ಸ್ವಲ್ಪ ಪರವಾಗಿಲ್ಲ, ಕರೆಕ್ಟಾಗಿ ಕಾಣಿಸ್ತಾ ಇದೆ. ರೋಡ್ ಮಾತ್ರ ಒಂಚೂರು ಕಾಣಿಸ್ತಿಲ್ಲ ಲೈವಲ್ಲಿ ಕರೆಕ್ಟಾಗಿ ನೋಡಿದ್ರೆ. ಮಾತ್ರ ಅದೇನೋ ಒಂಚೂರು ವಿಮಾನೇ ಕಾಣಿಸ್ತಿಲ್ಲ, ಸ್ವಲ್ಪ ಕಾಣಿಸ್ತಿಲ್ಲ. ಹೇಗೆ ನೋಡಿದೆ ನಾರ್ಮಲ್ ಡೇಸಲ್ಲಿ ಅದೇ ಥರ ಕಾಣಿಸ್ತಿಲ್ಲ. ಲೈವಲ್ಲಿ ಮಾತ್ರ ಕಾಣಿಸ್ತಾನೆ ಇಲ್ಲ. ನೋಡು ಏನೋ ಗೊತ್ತಾಯ್ತಲ್ಲ, ಹೆವಿ ಅಂದರೆ ಅದು ನಂದಿಲ್ಸ್ ಕೆಳಗಡೆನೇ ಈ ಥರ ಮೇಲ್ ಹೋದ್ರೆ ರೋಡೇ ಕಾಣೋದು. ಹೆಂಗೆ ಹೋಗ್ಬೇಕು ಗೊತ್ತಾಗ್ತಾನೆ ಇಲ್ಲ. ಕಾಣಿಸ್ತಾನೆ ಇಲ್ಲ ಈಗ, ಕಟ್ಟಾಗೋಯ್ತು. ಓ ಯಮಧರ್ಮರಾಯ ಲೈಟ್ ಹಾಕು, ಸಿದ್ದರಾಮಯ್ಯ ಲೈಟ್ ಹಾಕು, ಕಾಣಿಸ್ತಾ ಇಲ್ಲ. ಅಪ್ಪ ಏನು ಹೆವಿ ಅಂದರೆ ಹೆವಿ ಚಳಿ ಆಗ್ತದೆ. ಅಲ್ಲ ಮನೇಲಿ ಮನೇಲಿ ಬಿಟ್ಟು ನಂದಿಲ್ಸ್ಗೆ ಇಷ್ಟಪ್ಪ ಬರೋ ಅವಶ್ಯ ಯಪ್ಪ, ಇಷ್ಟೊಂದು ಚಳಿ ಆಗ್ತಿದೆ. ಅವ್ರು ನಂದಿಲ್ಸ್ ಬಂದಾರಲ್ಲ, ಅವ್ರು ಮನೆ ಕೆಲಸಿಲ್ಲ, ಇವ್ರಿಗೆ ಮನೇಲಿ ಹೇಳೋದು ಯಾರು ಇಲ್ಲ ಇವ್ರಿಗೆ. ಈಗಿನ ಕಾಲದಲ್ಲಿ ಹುಡುಗರು ಹುಡುಗಿರು ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಅಂಕಲ್ಲು ಆಂಟಿದಿರು ಎಲ್ಲರೂ ಈಗ ಬೆಂಗಳೂರಿನ ಸರೌಂಡಿಂಗು ಹತ್ರ ನಿಯರೆಸ್ಟ್ ಇರೋರಂಥವ್ರು ಬರುವಂಥ ಅದ್ಭುತವಾದ ಪ್ಲೇಸು ವೆಲ್ಕಮ್ ನಂದಿ ಬೆಟ್ಟ. ಇದೇ ಬೆಂಗಳೂರಿನ ಅತಿ ಉತ್ತಮವಾದಂಥ ಸ್ವರ್ಗ ಪ್ಲೇಸ್ ಇದು. ಪ್ರತಿದಿನ ಬೆಳಿಗ್ಗೆ ಎದ್ದು 5:30ಗೆ ಬರುವಂತಹ ಬೆಂಗಳೂರಿನ ಹತ್ತಿರ ಸುತ್ತಮುತ್ತ ಇರುವ ಜನಸಂಖ್ಯೆ ಇವರು ಬರುವಂತಹ ಪ್ಲೇಸ್ ಇದು. ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಟು ನಂದಿ ಹಿಲ್ಸ್. ಆದರೆ ಈಗಿನ ಜನಸಂಖ್ಯೆ ಏನು ಮಾಡ್ಬಿಟ್ಟವ್ರೆ ಅಂದರೆ ಎಲ್ಲರೂ ನಂದಿ ಹಿಲ್ಸ್ಗೆ ಬಂದು ಜಾಸ್ತಿ ಈ ಥರ ಗೂಡುಗಳಿಗೆ ಸೇರ್ತಾರೆ. ಆದರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಇಲ್ಲಿನ ಚಿಕ್ಕ ಗಿಡಗಳು ಮರಗಳು ಎಲ್ಲನೂ ಸುಮ್ಮನೆ ಇಂಥ ಪುಂಡ್ರು ಪೌಡ್ರೆಗಳು ಅಂತಾರಲ್ಲ, ಅವರು ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಇಂಥ ಗಿಡಗಳು. ನಂದಿ ಹಿಲ್ಸು ಅಂದರೆ ಜಾಸ್ತಿ ಲವರ್ಸ್ಗೆ ಸೀಮಿತವಾದಂಥ ಸ್ಥಳ ಅಂತ ಫುಲ್ಲು ತಿಳಿಸ್ಕೊಟ್ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಏನು ಮಾಡೋದು, ನಮ್ಮಂಥ ಸಿಂಗಲ್ಸ್ಗಳು ಬರೋಕ್ಕೆ ಆಗ್ತಿಲ್ಲ. ಇಲ್ಲಿ ಎಲ್ಲಿ ನೋಡ್ರು ಇಂಥ ಪೊದೆಗಳಲ್ಲೆಲ್ಲ ಫುಲ್ಲು ಹಾಳು ಮಾಡಿ ಬಿಸಾಕ್ಬಿಟ್ಟಿರ್ತಾರೆ. ನೋಡಿ ಇಲ್ಲಿಲ್ಲ ಈ ಥರ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಾ ಅನಿಸುತ್ತೆ. ಇಲ್ಲಿ ಡ್ರಿಂಕ್ಸ್ ಬಾಟ್ಲು ಅದಂತೆ ಮದ್ಯಪಾನ ಧೂಮಪಾನ ಎಲ್ಲ ಸೇರಿಸ್ಕೊಂಡು ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಟಿಪ್ಪುವಿನ ಹನಿ ಅಂತಾರೆ, ಏನೋ ನೀರು ಅಂತಾರಲ್ಲ ಟಿಪ್ಪು ಸುಲ್ತಾನ್ದು, ಅಲ್ಲಿ ಹರಿಯೋಂಥ ಪ್ಲೇಸ್ ಇದು. ಬಟ್ ಎಲ್ಲ ಹಾಳು ಮಾಡಿ ಫುಲ್ಲು ವೇಸ್ಟ್ ಮಾಡಿಬಿಟ್ಟಿದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕರ್ನಾಟಕದಲ್ಲಿ ನಂದಿ ಹಿಲ್ಸ್ ಇದೆ ಅಂದರೆ ಹೆಮ್ಮೆ ಆಗೋದು ಫಸ್ಟು ನಮಗೇನೆ. ಸೊ ನಮ್ಮ ಕರ್ನಾಟಕನ ಫಸ್ಟು ನಾವು ಉಳಿಸ್ಕೋಬೇಕು, ಆಮೇಲೆ ಬೇರೆ ರಾಜ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸೊ ಅದು ಎಲ್ರಿಗೂ ಇನ್ನೊಂದು ಸಲ ಕೇಳ್ಕೊಳ್ಳೋದಿಷ್ಟೇ. ಸೊ ಎಲ್ಲರೂ ಗಿಡ ಮರಗಳು ಉಳಿಸಿ, ಈ ಥರ ಸುಮ್ಮನೆ ಎಲ್ಲ ಇದು ಮಾಡಿ ವೇಸ್ಟ್ ಮಾಡಿ ಮರ್ದಾಕಿ ಯೂಸ್ ಏನಿಲ್ಲ. ಒಂದಿನಕ್ಕೋಸ್ಕರ ಸುಮ್ಮನೆ ನಮ್ಮ ಫ್ಯೂಚರ್ನ ನಾವು ಹಾಳು ಮಾಡ್ಕೋಬಾರ್ದು. ಸೊ ಕೇಳ್ಕೊಳ್ಳೋದಿಷ್ಟೇ. ಎಲ್ಲರೂ ಬೆಳೆಸಿ, ನಮ್ಮದನ್ನು ಬೆಳೆಸಿ, ಆಮೇಲೆ ನಮ್ಮವ್ರನ್ನ ಬೆಳೆಸಿ. ಓಕೆ, ನಾವು ಕೇಳ್ಕೊಳ್ಳೋದಿಷ್ಟೇ. ಫಸ್ಟು ನಾವು, ಆಮೇಲೆ ನಮ್ಮವರು. ಮನೆ ಮುಂದೆ ಹೋಗಿ ನೋಡೋಣ. ಅಯ್ಯಪ್ಪ, ಏನು ಗುರು ಹಿಂಗಿದೆ ಬೆಟ್ಟ ನಂದಿ ಬೆಟ್ಟ. ಬೆಟ್ಟಗಳ ನಡುವೆ ನಾವು ಈ ಜನರನ್ನು ಸಂಪಾದಿಸುವುದು ತುಂಬಾ ದುರದೃಷ್ಟವಾದ ಸಂಗತಿ. ಸೂಪರ್ ಅಣ್ಣ, ಹಂಸಲೇಖರು ಹಿಂಗೆ ಬರೆಯೋದಿಲ್ಲ. ಅಯ್ಯೋ, ನಿಜ ಹೇಳ್ಬೇಕು ಅಂದರೆ 2 years ಬ್ಯಾಕ್ ಬಂದಿದೆ. ಈ ಹಿಮ್ಮತ್ಗೆ ಕಲ್ಲಲ್ಲೆಲ್ಲ ನೀರಿದ್ದು. ಈಗ ನೋಡೋದು ಯಾವ ನೀರು ಇಲ್ಲ. ಸೀರಿಯಸ್ ಆಗಿ ನಂದಿ ಹಿಲ್ಸ್ ಅಂತ ಅನಿಸ್ತಾನೆ ಇಲ್ಲ ನನಗೆ. ಸೀರಿಯಸ್ ಆಗಿ ನಂದಿಗಳು ಬಿಟ್ಬಿಡೋಣ ಹಂಗೆ. ಸೀರಿಯಸ್ ಆಗಿ ನನಗೆ ಅವಾಗ ಬಂದಾಗ ಒಳ್ಳೆ ಮಳೆ ಬರೋ ಥರ ಇರೋದು. ಇವಾಗ ನೋಡ್ರಿ ಅಂಥದ್ದು ಇಲ್ಲ. ಈ ಕಲ್ಲು ಮಾಮೂಲಿ ಹೆವಿ ಬಿಸಿಲು ಬಂದಾಗೆ ಆಗಿನ ನಂದಿ ಹಿಲ್ಸ್ ಸೀರಿಯಸ್ ಆಗಿಲ್ಲ ಇವಾಗ.
ಇದು ಸೇರಿ ಮೂರು ಟೈಮ್ ಬಂದಿದ್ದೀನಿ ಅನ್ಸುತ್ತೆ. ಬಟ್ ಅವಾಗಿನ ನಂದಿ ಹಿಲ್ಸು ಇವಾಗಿನ ನಂದಿ ಹಿಲ್ಸು -50 ಅಂತ ಅನಿಸುತ್ತೆ ನನ್ನ ಇಷ್ಟಿಗೆ. ಸುಮ್ಮನೆ ಇವಾಗ ವೇಸ್ಟು, ಯಾವುದೂ ಇಲ್ಲ ನೋಡಿ. ಆ ಕಡೆ ಈ ಕಡೆ ಆ ಬೆಟ್ಟ ಗುಟ್ಟ ಕಡೆ ಒಂಚೂರು ಹಿಮ ಕಾಣಿಸ್ತಿದೆ. ನಾವಿರೋ ಇಲ್ವೇ ಇಲ್ಲ, ಒಂದು ಸ್ವಲ್ಪನೂ ಇಲ್ಲ. ಅವಾಗ ಫಸ್ಟ್ ಹೆಂಗೆ ಹೊಡಿಯೋದು ಗೊತ್ತಾ ಗಾಳಿ. ಇವಾಗ ಯಾವ ಗಾಡಿನೂ ಇಲ್ಲ, ಏನು ಗಾಡಿನೇ ಇಲ್ಲ. ಆರಾಮಾಗಿ ಮಲ್ಕೋಬೋದು, ಒಂಚೂರು ಚಳಿ ಆಗೋಲ್ಲ. ಚಳಿ ಬೇಡ ಅಂದರೆ ಬರ್ಬೇಕಷ್ಟೇ. ಇವಾಗ ಏನು ಅಷ್ಟು ವೇಸ್ಟ್ ಆಗ್ಬಿಟ್ಟಿದೆ ನಂದಿ ಹಿಲ್ಸು, ಅಷ್ಟು ಏನೂ ಇಲ್ಲ ನನಗನ್ಸಿ. ನಾನು ಹೇಳಿದ್ದೀನಿ ನೋಡಿ, ಅಷ್ಟು ಮೀರಿ ಬರೋರು ಬರ್ಬೋದು. ಕಾಲು ನೋವುತ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂದಮೇಲೆ ನಂದಿ ಹಿಲ್ಸಲ್ಲಿ ಕನ್ನಡಿಗರೇ ಸಾರ್ವಭೌಮ ಆಗಬೇಕು. ಆದರೆ ನಿಜ ಹೇಳಬೇಕು ಅಂದರೆ ನನ್ನ ಪ್ರಕಾರ ನಂದಿ ಹಿಲ್ಸಲ್ಲಿ 10% ಅಷ್ಟೇ ಕನ್ನಡಿಗರು ಬರ್ತಾ ಇರೋದು. 90% ಬೇರೆ ಸ್ಟೇಟವರೇ ಬರ್ತಿರೋದು. ಆಲ್ಮೋಸ್ಟ್ ಎಲ್ಲರೂ ಯಾರೂ ಕನ್ನಡ ಮಾತಾಡ್ತಿಲ್ಲ ಅಲ್ಲಿ ನಂದಿ ಹಿಲ್ಸಲ್ಲಿ. ಎಲ್ಲ ಬೇರೆ ಸ್ಟೇಟಿಂದ ಬಂದವರೇ ನಂದಿ ಹಿಲ್ಸ್ನ ಆಳ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ನೀವು ಯಾರ್ಯಾರು ಬಂದಿದ್ದೀರಾ ನೀವು ಹೇಳಿ. ನೀವು ಇದಕ್ಕೆ ಮುಂಚೆ ನಂದಿ ಹಿಲ್ಸ್ಗೆ ಯಾರಾದರೂ ಬಂದಿದ್ದರೆ ನೀವು ಈ ಅನುಭವ ಆಗಿರುತ್ತೆ, ಅಬ್ಸರ್ವ್ ಮಾಡಿದರೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಆದರೆ ಕನ್ನಡಿಗರು ನಂದಿ ಹಿಲ್ಸ್ಗೆ 10% ಅಷ್ಟೇ ಬರ್ತಿರೋದು ನನ್ನ ಪ್ರಕಾರ. ಯಾರೂ ಕನ್ನಡನೇ ಯೂಸ್ ಮಾಡ್ತಿಲ್ಲ. ಸೊ ಈ ಬೆಂಗಳೂರು ಸುತ್ತಮುತ್ತ ಇರೋರು ಬಂದು ಇಷ್ಟು ಚೆನ್ನಾಗಿರೋವಂಥ ಪ್ಲೇಸ್ನ ಅನುಭವಿಸ್ಬೇಕು ಅಂತ ನಾನು ಕೇಳ್ತಿದ್ದೀನಿ. ಮತ್ತು ಏನೇ ಸಮಾಚಾರ, ಹೋಗೋಣ? ಮತ್ತು 7:30 ಆಯಿತು. ಹೋಗ್ಬಿಟ್ಟು ಫಸ್ಟ್ ನಮ್ಮ ಸಮಯ ಮುಕ್ತಾಯವಾಗಿದೆ. ಹೋಗೋದು ಈಗ. ಹೋಗೋಣ ಬನ್ನಿ. ನೆಕ್ಸ್ಟು ಕೆಳಗಡೆ ಗಾಡಿ ಪಾರ್ಕಿಂಗ್ ತೆಗೆದು ಅಮ್ಮಮ್ಮ ಅಂದರೆ ಒಂದು ಅರ್ಧ ಗಂಟೆ ಮೇಲಾಗುತ್ತೆ. ಎಲ್ಲ ಹೋಗೋದು ಹಿಂಗೆ ಹೋಗೋದು ರಿಟರ್ನ್ ಹಿಂಗಾಸ. ಸರಿ, ಗೈಸ್, ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮಗೆಲ್ಲ ಒಂದು ಬಂಪರ್ ಆಫರ್ ನಡೀತೈತೆ. ಈ ಪ್ಲೇಸ್ ಎಲ್ಲಿದೆ ಅಂತ ನಿಮಗೆ ಈ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ. ಎಲ್ಲ ಸೇಲಿಗೆ ನಿಂತಿದೆ ನೋಡಿ. ಬೈಕು, ಕಾರು, ಜೀಪು, ಆಂಬುಲೆನ್ಸು, ವ್ಯಾನು ಎಲ್ಲ ನಿಂತಿದೆ ನೋಡಿ. ಇಲ್ಲಿ ಟಿ ಗಾಡಿಗಳು ಸೇಲ್ಗಿದೆ. 10 ರೂಪಾಯಿಗೊಂದು, 10 ರೂಪಾಯಿಗೊಂದು. ಯಾರು ಬೇಕಾದ್ರೂ ತಗೋಬೋದು. ಬನ್ನಿ, ಯಾರು ಮಿಸ್ ಮಾಡ್ಕೊಬಿಡಿ ಆಫರ್. ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹೊಸ ವರ್ಷಕ್ಕೆ ಆಫರ್ ನಡೀತೈತೆ. ಗಾಡಿ ಬ್ರೋ ಸಿಗಾಕೊಂಡ್ಬಿಟ್ಟಿದ್ದೀನಲ್ಲ ಬ್ರೋ. ಗಾಡಿ ಮಾತ್ರ ಪಾರ್ಕಿಂಗ್ ತೆಗಿಯಕ್ಕಂತೂ ಆಗ್ತಿಲ್ಲ. ಗಾಡಿಯಲ್ಲಿ ಪಾರ್ಕಿಂಗ್ ನಿಲ್ಲಿಸಿದ್ರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಗಾಡಿಗಳು ಹೋಗ್ತಾ ಇಲ್ಲ. ಗಾಡಿಗಳು ತೆಗಿಯೋಕ್ಕಂತೂ ಏನು ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಒಂದು ಗಾಡಿ ಹೋಗೋಕ್ಕಾಗಲ್ಲ. ಮಿನಿಮಮ್ ಅಂದರೂ 1/2 ಅವರಿಂದ 3/4 ಗಂಟೆ ಬೇಕೇ ಬೇಕು ಹೋಗೋಕ್ಕೆ. ಕಷ್ಟ ಗುರು. ಇಲ್ಲಿ ಈ ಲೊಕೇಶನ್ ಎಲ್ಲಿ ಅಂದರೆ ನಂದಿ ಹಿಲ್ಸಲ್ಲಿ 10 ರೂಪಾಯಿಗೊಂದು ಬೈಕ್ ಮಾರ್ತಿದ್ದಾರೆ ನೋಡಿ. 10 ರೂಪಾಯಿಗೊಂದು ಬೈಕ್, 20 ರೂಪಾಯಿಗೊಂದು ಕಾರು. ಯಾರು ಮಿಸ್ ಮಾಡ್ಕೊಬೇಡಿ ಈ ಆಫರು. ಸಂಕ್ರಾಂತಿ ಹಬ್ಬದ್ದು ಬನ್ನಿ. ಈ ಆಫರು ಯಾರು ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ನೋಡ್ಕೊಂಡು ಫ್ರೀಯಾಗೆ ತೊಗೊಂಡೋಗಿ. ಯಾರು ಬೇಕಾ, ಯಾರು ಕೇಳ್ತಾರೆ, ನೀವು ಯೂಸ್ ಮಾಡ್ಕೋಬೋದು ನೋಡಿ. ಒಳ್ಳೆ ಆಫರ್ ನಡೀತೈತೆ. 10 ರೂಪಾಯಿಗೊಂದು. ಆಗಲ್ಲ ಗುರು, ನಂದಿ ಹಿಲ್ಸಲ್ಲಂತೂ ಭಾರಿ ಕಷ್ಟ, ಹೋಗೋಕ್ಕಾಗಲ್ಲ. ಬಿದ್ದಿದ್ದ ನಾವು ಆಮೇಲೆ ಹೋಗುತ್ತೇನಾ? ಹಾಂ, ಟಚ್ ಕಿಚ್ ಮಾಡಿ ಆಮೇಲೆ ಹೋಗ್ಬೋದಾ? ಆಯ್ತಾ, ತೆಗೆದ್ಬಿಟ್ಟ ಬ್ರೋ ಇವನು. ಯಾರ್ದು ನೋಡ್ಕೊಡಿ. ETS ಕಾರು. ಅಲ್ಲ 2024ರಲ್ಲಿ ನಂದಿ ಬೆಟ್ಟದಲ್ಲಿ ಅರಳಿದ ಪ್ರತಿಭೆಗಳು. ನೋಡಿ ಹೋಗೋಣ, ಟೈಮ್ ಇದೇನಿದೆ 1.5 ಪೆಟ್ರೋಲು. ಅದು ಹಂಗೆ ನಡಿ ಮೇಲ್ಗಡೆ. ಮೇಲ್ಗಡೆ ಹಂಗೆ ನಡಿ. ಏನು ಮೇಲ್ಗಡೆ ನಡಿಲ್ಲ ಹಂಗೆ ನೀನು. ಆಮೇಲೆ ಬರ್ತದಾ? ಬರ್ತದ.
ನಂದಿ ಬೆಟ್ಟದಲ್ಲಿ ಯಾರೋ ಪೆಟ್ರೋಲ್ ಕರ್ಬಿಟ್ಟಾರೆ ಬ್ರೋ. 3 ಪಾಯಿಂಟ್ ಇತ್ತು, ಈಗ 2 ಪಾಯಿಂಟ್ ಐತೆ. 2 ಪಾಯಿಂಟ್ ಮಾಡವ್ರೆ. ಪೆಟ್ರೋಲ್ ಪಾರ್ಕಿಂಗ್ ಕಟ್ಟೋದಲ್ದೆ ನಂದಿ ಬೆಟ್ಟದಲ್ಲಿ ಪೆಟ್ರೋಲ್ ಬೇರೆ ಕದ್ದವ್ರೆ. ಆದರೂ ಹುಷಾರ ನೋಡ್ಕೊಳ್ಳಿ ಬರೋ ಅಂಥ ಗಾಡಿಗಳು. ಪೆಟ್ರೋಲ್ ಕಳ್ಳರು ಜಾಸ್ತಿ ಇದ್ದಾರೆ ನಂದಿ ಬೆಟ್ಟದಲ್ಲಿ. ಮುಂದೆ ಸಿಗೋಣ, ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ. ಟಾಟಾ, ಬೈ ಬೈ, ಟೇಕ್ ಕೇರ್.